ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಬಾಗ್ನನ್ನು ಕೊಡಬೇಕಾದ್ರೆ ಮನಸ್ವಿನಿಗೆ ಕೊಡೋಕೆ ಹೋಗ್ಬಿಟ್ಟು ಮಿಸ್ ಆಗಿ ಭೂಮಿಗೆ ಅದು ಸಿಕ್ಬಿಡುತ್ತೆ. ಆವಾಗ ಅದನ್ನು ವಾಪಸ್ ತಗೊಳಕ್ಕೆ ಅಂತ ಶ್ರವಣ್ ಹೋಗ್ತಿರ್ಬೇಕಾದ್ರೆ, ಬೇಡ ಕಣೋ ವಾಪಸ್ ತಗೋಬೇಡ ಅಂತ ಈ ಸಂಗೀತ ಶ್ರವಣ್ಗೆ ಹೇಳ್ತಾ ಇರ್ತಾಳೆ. ಯಾವತ್ತೂ ಸಹ ವಾಪಸ್ನ ತಗೋಬಾರ್ದು, ಬಾಗ್ನ ಒಂದ್ಸಲ ಕೊಟ್ಮೇಲೆ ಮುಗಿದು ಕಣೋ, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ಯಾ, ತಗೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನಸ್ವಿನಿ ಕೋಪ ಮಾಡ್ಕೊಂಡು, ಅತ್ತೆ ಇದನ್ನೆಲ್ಲ ಅಪ್ಪ ನನಗೋಸ್ಕರ ತೆಗೆದಿಟ್ಟಿದ್ದು, ಈಗ ನೋಡಿದರೆ ಇದು ಭೂಮಿಗೆ ಸೇರಿದೆ, ಇದು ನನಗೆ ಸೇರಬೇಕಲ್ವಾ ಅಂತ ಕೇಳ್ತಾ ಇರ್ತಾಳೆ. ನೋಡಮ್ಮ, ಹೌದು ಅದು ತಪ್ಪಾಯಿತು, ಆದರೆ ಏನು ಮಾಡೋದು, ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೋಬಾರ್ದು. ಏಕೆಂದರೆ ಭೂಮಿನೂ ಶ್ರವಣನ ಅಪ್ಪನ ಸ್ಥಾನದಲ್ಲೇ ಇಟ್ಟಿದ್ದಾಳೆ. ಆ ಮಗಳಿಗೆ ಸೇರಿದ್ದು ಈ ಮಗಳಿಗೆ ಸಿಕ್ಕಿದೆ, ಏನಾಗಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯನ್ನು ತುಂಬ ಕೋಪ ಮಾಡಿಕೊಂಡು ಸಂಗೀತನ ನೋಡ್ತಾ ಇರ್ತಾಳೆ. ಅದಕ್ಕೆ ಶ್ರವಣ್ ಮನಸ್ವಿನಿಗೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೊಬೇಡ ಕಂದ, ಯಾವತ್ತಿದ್ರು ನಾನೇ ಅಲ್ವಾ ನಿನಗೆ ಉಡುಗೊರೆ ಕೊಡೋದು, ಖಂಡಿತ ಕೊಡ್ತೀನಿ, ಇದು ಈ ಭೂಮಿಗೆ ಸೇರ್ಕೊಳ್ಳಿ ಬಿಡು. ಅವತ್ತು ದೊಡ್ಡ ಸಾಹೇಬ್ರು ಹೆಂಡತಿ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಅರ್ಕೆ ಕೊಟ್ಕೊಂಡಿದ್ಲು, ಅದ್ರ ಪ್ರತಿಫಲವಾಗಿ ನಾನು ಈ ಉಡುಗೊರೆನ ಇವಳಿಗೆ ಕೊಟ್ಟಿದ್ದೀನಿ, ನೀನು ಬೇಜಾರು ಮಾಡ್ಕೋಬೇಡ, ಇವಳಿಗೆ ಸೇರಬೇಕು ಅಂತ ಇತ್ತನೋ ಅದು ಭೂಮಿಗೆ ಸೇರಿದೆ ಅಂತ ಅನ್ಬೇಕಾದ್ರೆ ಭೂಮಿ ತುಂಬ ಕಣ್ಣೀರು ಹಾಕ್ಕೊಂಡು ಖುಷಿಯಿಂದ ಶ್ರಾವಣ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಬಂದಿದ್ದ ಕಾಲೋನಿ ಜನಗಳೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇದ್ರೆ ಮನಸ್ವಿನಿ ಮಾತ್ರ ಕೋಪ ಮಾಡ್ಕೊಂಡು ಅಪ್ಪನ್ನ ಗುರಾಯಿಸ್ತಾ ಇರ್ತಾಳೆ. ಮತ್ತೆ ಕಾಲೋನಿ ಜನಗಳು ಸರಿ ನಾವು ಬರ್ತೀವಿ ಸಂಗೀತಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ಹೋಗ್ಬೇಡಿ ಅಡುಗೆ ಆಗಿದೆ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಪಲ್ಲವಿ ಇವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಊಟ ಕೊಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನಸ್ವಿನಿಗೆ ತುಂಬ ಕೋಪ ಬಂದ್ಬಿಟ್ಟು ತನ್ನ ಪಾಡಿಗೆ ತಾನು ಎದ್ದೋಗ್ತಿರ್ಬೇಕಾದ್ರೆ ಶ್ರವಣ್ ತನ್ನ ಮಗಳನ್ನ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ತನ್ನಪ್ಪ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಎಲ್ಲನೂ ನೋಡ್ತಾ ಇರ್ತಾಳೆ. ಪುಟ್ಟ ವಯಸ್ಸಿನಲ್ಲಿ ಹಾಕ್ಕೊಳ್ತಿತ್ತಂಥ ಕಾಲ್ಗೆಜ್ಜೆ ಹಾಗೆ ಸರ ಅದೆಲ್ಲನೂ ಸಹ ನೋಡಿ ತುಂಬ ಅಂದರೆ ತುಂಬ ಖುಷಿ ಪಟ್ಕೊಂಡು ಶ್ರವಣ್ ಜೊತೆ ಕಳೆದಿದ್ದ ನೆನಪುಗಳನ್ನೆಲ್ಲನೂ ಸಹ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ, ವಿಘ್ನೇಶ್ವರ ದಯದಿಂದ ಗಣಪತಿ ಹಬ್ಬ ತುಂಬ ಚೆನ್ನಾಗಾಗಿದೆ, ಇನ್ಮೇಲೆ ಏನಿದ್ರು ಸಂಜೆ ಹೋಗ್ಬಿಟ್ಟು ನಾವು ಗಣಪತಿನ ಕಾವೇರಿ ನದಿಗೆ ವಿಸರ್ಜನೆ ಮಾಡೋದು ಅಷ್ಟೇ ಅಲ್ವಾ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನೀವೆಲ್ಲರೂ ಹೋಗಿ ಗಣಪತಿನ ವಿಸರ್ಜನೆ ಮಾಡಿ ಬನ್ನಿ, ಆ್ಯಕ್ಚುಲಿ ನಾಳೆ 4 o'clock ನಮಗೆ ಫ್ಲೈಟ್ ಇದೆ, ನಾವು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀನಲ್ವಾ, ನಾನು ಭೂಮಿನೂ ಡೆಲ್ಲಿಗೆ ಹೋಗಬೇಕು, ನಾವು ಪ್ಯಾಕಿಂಗ್ ಮಾಡ್ಕೋತೀವಿ, ನಾವು ಬರಲ್ಲ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೋತಿರ್ತಾರೆ. ಆಗ ಸಂಗೀತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅಂತೂ ಟ್ರಾನ್ಸ್ಫರ್ ನನ್ನ ಮಗಂದು ಕ್ಯಾನ್ಸಲ್ಲೇ ಮಾಡಲಿಲ್ಲ ಗಣೇಶ, ಈ ತಾಯಿ ಸಂಕಟ ಅರ್ಥನೇ ಆಗಲಿಲ್ಲ ಗಣೇಶನಿಗೆ ಅಂತ ಗಣಪತಿನ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಧಿಕಾರಿಗಳಿಂದ ಅಜಿತ್ಗೆ ಫೋನ್ ಬಂದುಬಿಡುತ್ತೆ. ಆಗ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವನ ಮೇಲಧಿಕಾರಿಗಳು ಹೇಳ್ತಾ ಇರ್ತಾರೆ, ನಿಮ್ಮ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿದ್ದೀವಿ ಅಂತ ಹೇಳಿದಾಗ ಅಜಿತ್ಗೆ ತುಂಬ ಶಾಕ್ ಆಗುತ್ತೆ. ಶಾಕಾಗಿ, ಏನು ಸರ್ ಹೇಳ್ತಾ ಇದ್ದೀರಾ, ನಿಜನ ನೀವು ಹೇಳ್ತಾ ಇರೋದು, ನನ್ನ ಪರವಾಗಿ ಮಿನಿಸ್ಟರ್ ಹತ್ರ ನೀವು ಮಾತಾಡಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಶ್ಚರ್ಯದಿಂದ ಅಜಿತ್ನ ನೋಡ್ತಾ ಇರ್ತಾರೆ. ಹಾಗೆ ಅವ್ರಿಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಆವಾಗ ಅಜಿತ್ ಥ್ಯಾಂಕ್ಸ್ ಹೇಳಿ ಫೋನ್ ಇಟ್ಟಾಗ ಸಂಗೀತ ಕಣ್ಣೀರು ಹಾಕ್ಕೊಂಡು, ಏನೋ ಹೇಳ್ತಾ ಇದೆಯಾ, ನಿಜನಾ ಇದೆಲ್ಲ ನಿಜನಾ ಅಂದಾಗ ಹೌದಮ್ಮ ಅಂತ ಅಂದಾಗ ಅವಳಿಗೆ ದುಃಖ ತಡ್ಕೊಳಕ್ಕಾಗ್ದಲೇ ಕಣ್ಣೀರು ಹಾಕ್ಕೊಂಡು ಗಣಪತಿ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ, ಅಪ್ಪ ದೇವ್ರೆ, ಈ ತಾಯಿ ಸಂಕಟನ ಅಂತೂ ಇಂತೂ ನೀನು ನೆರವೇರಿಸ್ಬಿಟ್ಟಲ್ಲ, ನನ್ನ ಮಗ ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ಇರ್ತಾನೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಅಮ್ಮ ಸುಮ್ಮನಿರಮ್ಮ, ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಿ ಅಂದರೂ ಕಣ್ಣೀರು ಹಾಕ್ತೀರಾ, ಇವಾಗ ಇಲ್ಲೇ ಇರ್ತೀನಿ ಅಂದರೂ ಕಣ್ಣೀರು ಹಾಕ್ತೀರಾ, ಎಲ್ಲದಕ್ಕೂ ಅಳ್ತಿರಲ್ಲಮ್ಮ ಅಂದಾಗ, ನನ್ನ ತಾಯಿ ಕಷ್ಟ ನಿನಗೆ ಹೆಂಗೋ ಅರ್ಥ ಆಗುತ್ತೆ, ನನ್ನ ಸಂಕಟ ಅಂತೂ ಇಂತೂ ನೀನು ಇಲ್ಲೇ ಉಳಿಯಂಗಾಯ್ತಲ್ಲ, ಅಷ್ಟೇ ಸಾಕು ಕಣೋ ಅಂತ ಅಳ್ತಾ ಇರ್ತಾಳೆ. ಸರಿ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಹೇಳ್ಬೇಕಾದ್ರೆ ಅಜ್ಜಿಗೆ ಹೇಳ್ತಾ ಇರ್ತಾಳೆ, ಅಮ್ಮ ನನ್ನ ಮಗ ಇಲ್ಲೇ ಇರ್ತಾನೆ, ಇನ್ನೆಲ್ಲೂ ಹೋಗಲ್ಲಮ್ಮ ಅಂತ ಅಂದಾಗ ನನಗೂ ತುಂಬ ಖುಷಿ ಆಗ್ತಿದೆ, ಎಲ್ಲರಿಗೂ ಖುಷಿ ಆಗ್ತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ ಇಲ್ಲಿ ದೇವಿಯನ್ನು ಮಾತ್ರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತಲ್ಲ ಅಂತ ಹೊಟ್ಟೆ ಉರ್ಕೊತಾ ಇರ್ತಾಳೆ. ಆಗ ಭೂಮಿ ಹತ್ರ ಬಂದು, ಭೂಮಿ ನೀನು ಎಲ್ಲೂ ಹೋಗಲ್ಲ ಭೂಮಿ, ನನ್ನ ಜೊತೆನೇ ಯಾವಾಗಲೂ ಇರ್ತೀಯ ಅಂತ ಮತ್ತೆ ಕಣ್ಣೀರು ಹಾಕೊಂಡು ಸಂಗೀತ ಹೇಳ್ತಿರ್ಬೇಕಾದ್ರೆ, ಅತ್ತೆ ನನಗೂ ತುಂಬ ಬೇಜಾರಾಯಿತು, ಹಿಂದಿ ಎಲ್ಲ ಕಲ್ತ್ಕೊಂಡು ಡೆಲ್ಲಿಲಿ ಯಾವ ರೀತಿ ಮಾತಾಡಬೇಕಪ್ಪ ಅಂತ ತುಂಬ ಭಯ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ನೀವಿಬ್ಬರು ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ಇರ್ತೀರಾ, ನಾನು ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನನ್ನ ಗುಂಡೋಡ್ಸು ಅಂತ ಏನಾದರೂ ಅರ್ಕೆ ಮಾಡ್ಕೊಂಡಿದ್ದ ಅಮ್ಮ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ತರಲೆ ಆ ಥರ ಮಾಡಿಲ್ಲ, ಅಭಿಷೇಕ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ, ಹೋಗೋಣ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿ ಹೇಳ್ತಾ ಇರ್ತಾಳೆ, ಇಲ್ಲೇ ನಿಂತ್ಕೊಂಡು ಮಾತಾಡಬೇಡಿ, ಹೋಗ್ಬಿಟ್ಟು ಬೇಗ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಅಂತ 3 ಜನನು ಕಳಿಸ್ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೇವರಿಗೆ ಅರ್ಚನೆ ಮಾಡ್ಸೋಕ್ಕೆ ಅಂತ ಅಜಿತ್, ಭೂಮಿ ಮತ್ತೆ ಸಂಗೀತ ಬರ್ತಾರೆ. ಸಂಗೀತ ದೇವಸ್ಥಾನದೊಳಗಡೆ ಬಂದಾಗ ಹೇಳ್ತಾ ಇರ್ತಾಳೆ, ಮಗನೇ ನಾನು ನಿನಗೆ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಗೊತ್ತಾದಾಗಿಂದಲೂ ಸಹ ಕಣ್ಣೀರು ಹಾಕ್ಕೊಂಡೇ ದೇವಸ್ಥಾನಕ್ಕೆ ಬರ್ತಿದ್ದೆ, ಒಂದು ದಿನವೂ ಖುಷಿಯಾಗಿ ಬರಲಿಲ್ಲ, ಆದರೆ ಇವತ್ತೇ ನಾನು ತುಂಬ ಖುಷಿಯಾಗಿ ಬರ್ತಾ ಇರೋದು, ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಚಕರು ಬರ್ತಾರೆ. ಅರ್ಚಕರು ಬಂದಾಗ, ಅರ್ಚಕರೇ ಈ ಥರ ಅರ್ಚನೆ ಮಾಡಬೇಕು ಅಂತ ಅಂದಾಗ, ನನಗೆಲ್ಲ ಗೊತ್ತಮ್ಮ, ನಿಮ್ಮ ಮಗಂದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ, ಅದಕ್ಕೋಸ್ಕರ ಬಂದಿದ್ದೀರಾ ಅಲ್ವಾ ಅಂದಾಗ, ಇಷ್ಟು ಕರೆಕ್ಟಾಗಿ ಯಾವ ರೀತಿ ಹೇಳ್ತಿದ್ರೆ ನೀವು, ನಿಮಗೆ ಗೊತ್ತು ಅಂತ
ಸಂಗೀತ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಮುಖದಲ್ಲಿರೋ ನಗು ನೋಡಿನೇ ನಮಗೆ ಗೊತ್ತಾಗ್ತಿದೆ ಅಮ್ಮ, ನಿಮ್ಮ ಕೋರಿಕೆನ ಆ ಭಗವಂತ ಈಡೇರಿಸಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅಂದಾಗ, ಹೌದು ಅಂತ ಅಂದ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಕೊಟ್ಟು ಅರ್ಚನೆ ಮಾಡಿಸ್ತಾ ಇರ್ತಾಳೆ. ಅವಾಗ ಮತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ದೇವರೇ ನಾನು ಬದುಕಿರೋವರೆಗೂ ನನ್ನ ಮಗನಿಗೆ ಟ್ರಾನ್ಸ್ಫರ್ ಕೊಡಬೇಡ, ನನ್ನ ಮಗ ನನ್ನ ಸೊಸೆ ನನ್ನ ಕಣ್ಮುಂದೆ ಚೆನ್ನಾಗಿ ಓಡಾಡ್ಕೊಂಡು ಖುಷಿಯಾಗಿ ಇರಂಗೆ ಮಾಡಪ್ಪ ಅಂತ ಸಂಗೀತ ಭಕ್ತಿಯಿಂದ ದೇವ್ರನ್ನ ಬೇಡ್ತಾ ಇರ್ತಾಳೆ. ಈ ಭೂಮಿನೂ ಸಹ ತನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ದೇವರೇ ಅತ್ತೆ ಅಂತ ಅನ್ಕೊಳ್ಳೋಕ್ಕಿಂತ ಅಮ್ಮನ ಸ್ಥಾನದಲ್ಲಿ ಅವ್ರು ನನ್ನನ್ನು ಹೆಚ್ಚಾಗಿ ಇಟ್ಟು ಮಗಳ ಥರ ನನ್ನನ್ನು ನೋಡ್ಕೊತಾ ಇದ್ದಾರೆ. ಆದರೆ ನಿಜವಾದ ಸೊಸೆ ನಾನಲ್ಲ. ಮುಂದೆ ನಮ್ಮ ಸಾಹೇಬ್ರಿಗೆ ಹೆಂಡತಿಯಾಗಿ ಬರೋಳು ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳೋಂಗೆ ಮಾಡು ಭಗವಂತ ಅಂತ ಅವಳು ಕೇಳ್ಕೊತಿದ್ರೆ, ಅಜಿತ್ ಕೇಳ್ಕೊತಾ ಇರ್ತಾನೆ, ನಮ್ಮ ಅಮ್ಮನ ಖುಷಿನೇ ನನ್ನ ಖುಷಿ, ನಮ್ಮಮ್ಮ ಏನೇನು ಬೇಡ್ಕೊಂಡಿದ್ದಾರೆ ಅದೆಲ್ಲ ಈಡೇರೋಂಗೆ ಮಾಡು ತಂದೆ ಅಂತ ಅವನು ಸಹ ಭಕ್ತಿಯಿಂದ ಬೇಡ್ತಾ ಇರ್ತಾನೆ. ಈ ಕಡೆ ಅರ್ಚಕರು ಅರ್ಚನೆ ಮಾಡಿ ಪ್ರಸಾದನ ಹಾಕೊಡ್ತಾರೆ. ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅವತ್ತು ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಅಜಿತ್ ನಿನಗೆ ತಾಳಿ ಕಟ್ಟಿದ್ನಲ್ಲ, ಆ ತಾಳಿನ ತೆಗೆದು ಭಕ್ತಿಯಿಂದ ಶರಣ ಮಾಡಿಕೊಂಡು ದೇವ್ರ ಉಂಡಿ ಒಳಗೆ ಹಾಕಮ್ಮ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಇವಳು ತಾಳಿ ತೆಗೆದು ಶರಣ ಮಾಡಿಕೊಂಡು ಉಂಡಿ ಒಳಗಡೆ ಈ ಕಡೆ ಹಾಕ್ಬಿಡ್ತಾಳೆ. ಭೂಮಿ ಹಾಕಿದ್ದನ್ನು ನೋಡಿ ಅಜಿತ್ ತುಂಬ ನೋವು ಮಾಡ್ಕೋತಾ ಇರ್ತಾನೆ. ಜೊತೆಗೆ ಬಂದಾಗ ಅರ್ಚಕರು ಹೇಳ್ತಾ ಇರ್ತಾರೆ, ಅಜಿತ್ ಅವರೇ ಈ ಅರ್ಚನೆ ಮಾಡಿದ ಕುಂಕುಮನ ನಿಮ್ಮ ಹೆಂಡತಿ ಹಣೆಗೆ ಇಟ್ಬಿಡಿ ಅಂತ ಅಂದಾಗ, ಅವನು ಹಾಗೆ ಅವಳನ್ನ ನೆನಪಿಸ್ಕೊಂಡು ಅಗ್ರಿಮೆಂಟ್ ಆಗಿರೋದೆಲ್ಲ ನೆನಪಿಸ್ಕೊಂಡು ಹಾಗೆ ಅಮ್ಮನಿಗೋಸ್ಕರ ಕುಂಕುಮನ ಹಣೆಗೆ ಇಟ್ಬಿಡ್ತಾನೆ. ಆವಾಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಅರ್ಚಕರ ಆಶೀರ್ವಾದ ತಗೊಳ್ಳಿಂದಾಗ ಇಬ್ಬರು ಆಶೀರ್ವಾದ ತಗೋತಿರ್ಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ನೂರಾರು ಕಾಲ ಇದೇ ರೀತಿ ನೀವು ಗಂಡ ಹೆಂಡತಿಯಾಗಿ ಬಾಡಿ ಅಂತ ಆಶೀರ್ವಾದ ಮಾಡಿದಾಗ ಇಬ್ಬರು ಒಬ್ಬೊಬ್ಬರು ಮುಖ ನೋಡ್ಕೊಳ್ತಾ ಇರ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ಎಲ್ಲರೂ ಮನೆ ಕಡೆ ಬರ್ತಾ ಇರ್ತಾರೆ. ಈ ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲಿ ಮೆಟ್ಲ ಹತ್ರ ಕುತ್ಕೊಂಡು ಹೇಳ್ತಾ ಇರ್ತಾಳೆ ಸಂಗೀತ, ನೀವೇನಾದರೂ ಟ್ರಾನ್ಸ್ಫರ್ ಆಗಿ ಹೋಗಿದ್ರೆ ನಾನು ಡೈಲಿ ದೇವಸ್ಥಾನಕ್ಕೆ ಬಂದು ಕಣ್ಣೀರು ಹಾಕ್ತಿದ್ದೆ ಕಣೋ ಅಜಿತ, ಸದ್ಯ ನನಗೆ ಟ್ರಾನ್ಸ್ಫರ್ ಆಗಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಅತ್ತೆ ನೀವು ಯಾವಾಗಲೂ ನಗ್ತಾ ಇರಬೇಕು, ನಗ್ತಾ ಇದ್ರೇ ಚಂದ, ನೀವು ಕಣ್ಣೀರು ಹಾಕೋದು ಆ ದೇವ್ರಿಗೂ ಇಷ್ಟ ಆಗಲಿಲ್ಲ, ಅದಕ್ಕೆ ನಮ್ಮ ಸಾಹೇಬ್ರಿಗೆ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿದೆ ದೇವರು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಾಗೆ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಮಲ್ಲಿಗೆ ಹೂವು ತೊಗೊಂಡು ಒಂದು ಹುಡುಗಿ ಹೋಗ್ತಾ ಇರಬೇಕಾದ್ರೆ ಅಜಿತ್ ನಿಂತ್ಕೊಳ್ಳಿ ಅಮ್ಮ ಅಂತ ಅಂದು ತುಂಬ ಮಲ್ಲಿಗೆ ಹೂವನ್ನ ತೊಗೊಂಡು ಅಮ್ಮನಿಗೆ ಪ್ರೀತಿಯಿಂದ ಕೊಡೋಕೆ ಹೋಗಬೇಕಾದ್ರೆ, ನನಗ್ಯಾಕೋ ಕೊಡ್ತೀಯ, ನೀನು ಹೆಂಡ್ತಿಗೆ ಕೊಡೋ ಅಂದಾಗ, ಅಂದಾಗ ಇನ್ನೇನು ನಾನು ಕೊಡೋಕ್ಕಾಗುತ್ತಾ, ಕೊಡೋ ಅಂತ ಅಂದಾಗ ಕೊಡೋಕೆ ಹೋಗ್ತಿರ್ಬೇಕಾದ್ರೆ ಭೂಮಿ ತೊಗೋಬೇಡ ನೀನು, ಅಲ್ಲ ಕಣೋ ಕೊಡು ಅಂತ ಅಂದರೆ ನೀನು ಕೈಗೆ ಕೊಡ್ತೀಯಲ್ಲೋ ದಡ್ಡ ನಿನಗೆಲ್ಲನೂ ನಾನೇ ಹೇಳ್ಕೊಡ್ಬೇಕೇನೋ, ಪ್ರೀತಿಯಿಂದ ಅವಳು ಮುಡಿಗೆ ಮುಡಿಸೋ ಅಂತ ಅಂದಾಗ ಅಜಿತ್ ಹಾಗೆ ಸುಮ್ಮನೆ ನಿಂತಿರ್ತಾನೆ. ಹೋಗು ಭೂಮಿ ನೀನು ಮುಡಿಸ್ಕೊ ಅಂತ ಕಳಿಸ್ದಾಗ, ಬಾ ನಿನಗೂ ಇದೇ ಬೇಕಲ್ವಾ, ಬಾ ಮುಡಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀಯ ಅಲ್ವಾ ಅಂದಾಗ, ಪಿನ್ ಇಲ್ಲೇ ಸೈಡಲ್ಲಿದೆ ನಿಧಾನಕ್ಕೆ ಚುಚ್ಚಿ ಹೂ ಮಾಡಿಸಿ ಅಂತ ಅಂದಾಗ ಅವನು ಸಹ ಹೂ ಮಾಡಿಸ್ಬೇಕಾದ್ರೆ ಈ ಕಡೆ ಇವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ನೀವಿಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಅಜಿತು, ಸರಿ ನಿನಗೂ ಇದೆ ಅಲ್ವಾ ಬೇಕಾಗಿದ್ದು, ತಗೋ ನಾನು ಹೂ ಮಾಡಿಸಿದ್ದೀನಿ ಅಂತ ಅಂದಾಗ ಭೂಮಿ, ನೋಡಿ ಸಾಹೇಬ್ರೆ ಅಪ್ಸರೆ ಥರ ಕಾಣ್ತಾ ಇದ್ದೀನಿ ಅಲ್ವಾ ಅಂದಾಗ, ಹೌದು ಹೂವಕ್ಕೆ ಅಂದ ಬಂತೋ ಅಥವಾ ನಿನಗೆ ಅಂದ ಬಂತು ನನಗೆ ಗೊತ್ತಿಲ್ಲ, ಒಟ್ಟಾರೆ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ನೀವು ಯಾವಾಗಲೂ 100 ವರ್ಷ ಹೀಗೆ ಚೆನ್ನಾಗಿರಬೇಕು, ಅಂದರೆ ಪುಟ್ಟು ಅಜಿತನೋ ಅಥವಾ ಪುಟ್ಟು ಭೂಮಿನೋ ಬಂದು ಮೂವರು 100 ವರ್ಷ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತು, ಅಯ್ಯೋ ಅಮ್ಮ ಮಳೆ ಬರ್ತಿದೆ ಬಿಟ್ಟರೆ ನೀನು ಇನ್ನೂ ಮಾತಾಡ್ತಲೇ ಇರ್ತೀಯ, ಬಾ ಮನೆಗೆ ಹೋಗೋಣ ಅಂತ ಅಮ್ಮನ ಮತ್ತೆ ಈ ಕಡೆ ಭೂಮಿನೂ ಕರ್ಕೊಂಡು ಹೊರಡ್ತಾ ಇರ್ತಾನೆ. ಮನೆಗೆ ಬಂದಾಗ ಭೂಮಿ ಅಕ್ಷಿ ಅಂತ ತುಂಬ ಸಲ ಸೀನ್ತಾ ಇರ್ತಾಳೆ. ಅಲ್ಲ ಸಾಹೇಬ್ರೆ ಮಳೆಗೇನು ಹೊತ್ತು ಗೊತ್ತು, ಟೈಮು ಏನೂ ಇಲ್ವಾ, ಯಾವಾಗ ಬೇಕು ಅವಾಗ ಬರುತ್ತೆ, ನೋಡಿದರೆ ನಾನು ಸ್ವಲ್ಪ ನೆಂದೆ ಆದರೂ ಇಷ್ಟೊಂಥರ ಅಕ್ಷಿ ನನಗೆ ಬರ್ತಿದೆ ಅಂತ ಅನ್ಬೇಕಾದ್ರೆ, ಹೌದು ಈ ಭೂಮಿ ಪರ್ಮಿಷನ್ ಕೇಳಿ ಆ ಭೂಮಿಯಿಂದ ಮಳೆ ಬರಬೇಕಿತ್ತು ಅಲ್ವಾ ಅಂತ ರೇಗಿಸ್ತಾ ಇರ್ತಾನೆ. ನೋಡಿ ಎಷ್ಟು ಅಕ್ಷಿ ಅಂತ ಬರ್ತಿದೆ ಸಾಹೇಬ್ರೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ, ಇರು ಅಮ್ಮನಿಗೆ ಹೋಗಿ ಅರಿಶಿಣದ ಹಾಲನ್ನ ತೊಗೊಬರ್ತೀನಿ ಅಂತ ಅನ್ಬೇಕಾದ್ರೆ, ಬೇಡ ನನಗೊಂದು ಮನೆ ಮದ್ದು ಗೊತ್ತು ಅದನ್ನು ಮಾಡ್ಕೋತೀನಿ ಅಂತ ಅಂದಾಗ, ಹೌದಾ ಅದೆಂಥ ಮನೆ ಮದ್ದು ಅಂತ ಹೇಳ್ಬಿಟ್ರೆ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತಾ ಇರ್ತಾನೆ. ಅದೇ ಸಾಹೇಬ್ರೆ ನಮ್ಮಮ್ಮ ನಮ್ಮ ಮನೇಲಿ ಈ ಥರ ಎಲ್ಲ ಆದಾಗ ಒಂದು ಮನೆ ಮದ್ದು ಮಾಡ್ತಿದ್ರು, ಅವಾಗ ಶೀತ ಕೆಮ್ಮು ಎಲ್ಲ ಹೋಗ್ತಿತ್ತು ಅಂತ ಅಂದಾಗ, ಅದೇನು ಹೇಳು ಅಂದಾಗ, ಅದೇ ಬಿಸಿನೀರು ಕೊತ ಅಂತ ಕುದೀತಾ ಇರುತ್ತಲ್ಲ, ಆ ಬಿಸಿನೀರಿಗೆ ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ನಾವು ಹೊಗೆನ ತೊಗೊಂಡ್ರೆ ಬೆಡ್ಶೀಟ್ ಮುಚ್ಕೊಂಡು ಅವಾಗ ಈ ಶೀತ ಕೆಮ್ಮು ಎಲ್ಲ ಹೋಗ್ಬಿಡುತ್ತೆ ಅಂದಾಗ, ಹೌದಾ ನಾನು ಹಂಗಾರೆ ಹೋಗಿ ತೊಗೊಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಸಾಹೇಬ್ರೆ ನಾನೇ ಹೋಗಿ ತೊಗೊಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೀನು ಅಕ್ಷಿ ಅಂತ ಅಂದು ಸಾಕಾಗಿದೆ ಬಿಡು ಭೂಮಿ, ನಾನೇ ತರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಸಾಹೇಬ್ರೆ ಒಂದು ಕೆಲಸ ಮಾಡೋಣ, ಅಗ್ರಿಮೆಂಟ್ನ 1 ವರ್ಷ ಮಾಡ್ಕೊಂಡಿದ್ದೀವಲ್ಲ ಒಂದು 20-30 ವರ್ಷಕ್ಕೆ ಮಾಡ್ಕೊಬಿಡೋಣ ಅಂತ ಅಂದಾಗ, ಯಾಕೆ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ನನ್ನನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊತಿದ್ದೀರಲ್ಲ ಅದಕ್ಕೆ ಆ ಥರ ಅಂತಿದ್ದೀನಿ ಅಂತ ಅಂದಾಗ ಅವನು ಸ್ವಲ್ಪ ಆಶ್ಚರ್ಯಗಳ ಮುಖನ ನೋಡ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ ಏನು ಅಂದ್ಕೊಂಡ್ರಿ ಅಂತ ಅಂದಾಗ, ಅಲ್ಲ ಇವಾಗಲೇ ಒಂದು ಮಿದುಳು ನಂದು ಕೆಟ್ಟೋಗಿದೆ, ನಿಮ್ಮ ಜೊತೆ ಏನಾರು 20-30 ವರ್ಷ ನಾನು ಸಂಸಾರ ಮಾಡಿದರೆ ಅಷ್ಟೊತ್ತಿಗೆ ಶಿವನ ಪದ ಸೇರ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸಾಹೇಬ್ರೆ ನಂಬ್ಕೊಬಿಟ್ರಾ, ಜೋಕ್ ಮಾಡಿದೆ ಅಷ್ಟೇ, ಅದನ್ನು ನೀವು ನಂಬ್ಕೊಬಿಟ್ರು ಅಂತ ನಗಾಡ್ತಿರ್ಬೇಕಾದ್ರೆ ಅವನು ಮೆಂಟಲ್ ಅಂತ ಅವನು ನಗಾಡ್ತಾ ಇರ್ತಾನೆ. ಸರಿ ಆಯಿತು ಹೋಗಿ ಕೊತ್ತ ಅಂತ ಕುದಿಬೇಕು ಅಂತ ನೀರು ತೊಗೊಬನ್ನಿ ಅಂತ ಅಂದಾಗ, ಆಯಿತು ಬಿಡು ಕೊತ್ತ
ಅಂತ ಕುದಿಯೋದನ್ನೇ ತತ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇವಳು ಅಕ್ಷಿಂತ ಸೀನು ಮತ್ತು ಈ ಕಡೆ ಅಜಿತ ನೆನಪಿಸ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ. ಥ್ಯಾಂಕ್ ಯು.